ಅಧ್ಯಕ್ಷರಾದ ಶ್ರೀ ಮಹಾಮೂರ್ತಿ ಕೊಡುತ್ತೇವೆ. ಹಾಗೂ ಇವತ್ತಿನ ಕಾವ್ಯೋತ್ಸವದ ಆಶ್ರಯ ನುಡಿಗಳನ್ನಾಡಿದಂಥ ಶ್ರೀಯುತ ಜೀವನಾಯಕ್ ಸರ್ ಅವರೇ, ವೇದಿಕೆಯಲ್ಲಿ ಆಸಕ್ತರಾಗಿರುವ ಜಿಲ್ಲಾಧ್ಯಕ್ಷರಾದ ಶ್ರೀ ಅರವಿಂದ್ ಕಸ್ತೂರಿ ಅವರೇ, ಹಾಗೂ ಕಾವ್ಯೋತ್ಸವದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ಎಲ್ಲ ಮುದ್ದು ಮಕ್ಕಳೇ, ಆಸಕ್ತರಾಗಿರುವ ಎಲ್ಲ ಆತ್ಮೀಯ ಸದಸ್ಯರೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ದೇಶಕ್ಕೆ ದೇಶವೇ ಕಣ್ಣೀರಿಟ್ಟಂಥ ಇವತ್ತಿನ ದಿನ, ಮೊನ್ನೆಯ 49 ಜನ ಸೈನಿಕರ ಹುತಾತ್ಮತೆಯಿಂದಾಗಿ ದೇಶ ಒಂದು ರೀತಿಯಲ್ಲಿ ತುಂಬ ಆತಂಕದಲ್ಲಿ, ತುಂಬ ದುಃಖದಲ್ಲಿ ಹೋಗಿದೆ. ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಮಡಿದ ಸೈನಿಕರ ಆತ್ಮಗಳಿಗೆ ಶಾಂತಿಯನ್ನು ಕೊಡ್ತಾ ನನ್ನ ಒಂದೆರಡು ಮಾತನ್ನ ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡದ ಉಳಿವಿಗೆ ಕನ್ನಡ ಮಾಧ್ಯಮ ಶಿಕ್ಷಣ ಎಷ್ಟು ಅವಶ್ಯಕವೋ ಇಂತಹ ಮಕ್ಕಳ ಸಾಹಿತ್ಯ ಗೋಷ್ಠಿಗಳು ಅಷ್ಟೇ ಅವಶ್ಯಕ. ಯಾಕಂದ್ರೆ ಮಕ್ಕಳಲ್ಲಿ ಸಾಹಿತ್ಯ ಪ್ರೇಮವನ್ನು ಬಿತ್ತುವುದು ಮುಂದಿನ ತಲೆಮಾರಿಗೆ ಕನ್ನಡದ ತೇರನ್ನ ಎಳೆದೊಯ್ಯುವ ಕೊಂಡಿಗಳಿದ್ದ ಹಾಗೆ. ಈ ಮಕ್ಕಳು ಇವತ್ತು ನಮಗೆ ಪುಟ್ಟ ಪುಟ್ಟ ಕವಿಗಳಾಗಿ ನಮ್ಮಲ್ಲಿ ಇದ್ದಾರೆ, ಆದರೆ ಮುಂದಿನ ತಲೆಮಾರಿಗೆ ಕನ್ನಡವನ್ನು ಉಳಿಸುವ ಕೊಂಡಿಗಳು ಅಂದರೆ ಇವೇ ಅಂತ ತಪ್ಪಾಗಲಾರದು. ಇಲ್ಲಿ ಗಮನಿಸಬೇಕಾದ ಎರಡು ಅಂಶ ಇದೆ. ಕನ್ನಡದ ಮಕ್ಕಳ ಕವಿಗಳು ತುಂಬಾ ಜನ ಹೇಳಿದ್ದಾರೆ. ಅಷ್ಟೇ ಶಿಶು ಗೀತೆಗಳ ಜನಕ ಎನಿಸಿಕೊಂಡಿರುವಂತಹ ಬಂಡೆ ಮಂಗೇಶ್ ಆಗಿರ್ಬೋದು, ನಮ್ಮ ಮನೆಯನ್ನು ಪುಟ್ಟ ಪಾಪ ಇರುವುದು, ಎತ್ತಿಕೊಳ್ಳಲು ಹೋದವರಿಗೆ ಕೋಪ ಬರುವುದು ಅಂತ ಹಾಡು, ನಾವೆಲ್ಲ ಚಿಕ್ಕವರಿದ್ದಾಗಿಂದ ಓದಿದ ಹಾಡು, ಕೇಳಿದ ಹಾಡು. ಹಾಗೆ ಹಾಡಿನಿಂದ ಜಿಬ್ಬಿ ಹಾಡಿರ್ಬೋದು. ತುಂಬ ಜನ ಮಕ್ಕಳ ಕವಿತೆಗಳನ್ನು ಬರೆದಿದ್ದಾರೆ, ತುಂಬ ಸರಳವಾಗಿ ಬರೆದಿದ್ದಾರೆ, ತುಂಬ ಚಂದವಾಗಿ ಬರೆದಿದ್ದಾರೆ, ಮಕ್ಕಳ ಸಾಹಿತ್ಯವನ್ನು ಶ್ರೀಮಂತವಾಗಿಸಿದ್ದಾರೆ. ಆದರೆ ನಾವೀಗ ಮಕ್ಕಳ ಸಾಹಿತ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಮಕ್ಕಳೇ ಸಾಹಿತ್ಯಗಳಾಗಿ ಕವಿಗಳಾಗಿ ಹೊಮ್ಮಿರುವ ಈ ವೇದಿಕೆಯಲ್ಲಿ ಮಕ್ಕಳು ಕವಿಗಳಾಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರಲ್ಲಿ ಕೆಲವರಾದರೂ ತಮ್ಮ ಕವಿತೆಗಳನ್ನ ತಮ್ಮ ಗುರುಗಳಿಗೆ ಅಥವಾ ತಮ್ಮ ಸ್ಕೂಲಿನ ಹಿರಿಯರಿಗೆ, ಶಿಕ್ಷಕರಿಗೆ ತೋರಿಸಿ ಅವರನ್ನು ತಿಳಿಸ್ಕೊಂಡು ಬಂದಿದ್ದಾರೆ ಅಂದ್ಕೊಳ್ತೀನಿ. ಯಾಕಂದರೆ ಮಕ್ಕಳ ಕಾವ್ಯ ಸೃಷ್ಟಿಗೆ ಅಥವಾ ಈ ಪ್ರತಿಭೆಗೆ ಶಿಕ್ಷಕರ ಪ್ರೋತ್ಸಾಹ ತುಂಬ ಅತ್ಯಗತ್ಯ ಅಂತ ನನ್ನ ಅನಿಸುತ್ತೆ. ಇವತ್ತಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ತುಂಬ ಚಂದವಾಗಿ ಕವಿತೆಯನ್ನು ಮಾಡಿಸಿದ್ದಾರೆ. ಅವರ ಉತ್ಸಾಹವೇ ಒಂದು ಅಭಿನಂದನೀಯ ಕೆಲಸ. ಅದನ್ನು ಮತ್ತೆ ನಾವು ವಿಮರ್ಶೆ ಅನ್ನೋ ದುರ್ಬಿನಲ್ಲಿ ಇಟ್ಕೊಂಡು ಅದು ಸರಿ ಮಾಡಿದ್ರ, ತಪ್ಪು ಮಾಡಿದ್ರ, ಅಥವಾ ಹಾಗೆ ಹೇಳಿದ್ರ, ಹೀಗೆ ಹೇಳಿದ್ರ ಅಂತ ಮಾಡ್ಕೋಬಾರ್ದು. ಯಾಕಂದ್ರೆ ಪುಟ್ಟಾಣಿ ಮಕ್ಕಳು, ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ವೇದಿಕೆಗೆ ಒಂದು ಅವರದೇ ಭಾಷೆಯಲ್ಲಿ, ಅವರದೇ ಭಾವದಲ್ಲಿ ಕವಿತೆಗಳನ್ನ ಬರ್ಕೊಂಡು ಬಂದು ಓದಿದ್ದಾರೆ. ಈ ಎಲ್ಲ ಕವಿಗಳಿಗೋಸ್ಕರ ನೀವೆಲ್ಲ ಒಂದು ಚಪ್ಪಾಳೆಯನ್ನ ದಯವಿಟ್ಟು ಈ ಪುಟಾಣಿ ಕವಿಗಳಿಗೋಸ್ಕರ ನೀವೆಲ್ಲ ಜೋರಾಗಿ ಚಪ್ಪಾಳೆ ಕಟ್ಟಬೇಕು ಅಂತ ಅನಿಸುತ್ತೆ. ಕವಿತೆ ಎಲ್ಲರೂ ಬರಬಹುದು ಅಂತ ಅನ್ಸುತ್ತೆ, ಆದರೆ ಅಷ್ಟೇನು ಸುಲಭದಲ್ಲ. ಹಾಗಾಗಿ ಅದು ಕವಿತೆ ಕಟ್ಕೊಂಡು ಸರ್ ಹತ್ರ ತಗೊಂಡೋಗಿ ತೋರಿಸಿ ಅದನ್ನ ಇಲ್ಲಿ ಬಂದು ವಾಸಿಸೋದು ಪುಟಾಣಿ ಮಕ್ಕಳಂತೂ ಸುಲಭದ ಕೆಲಸನೇ ಅಲ್ಲ. ಅವರು ಅಷ್ಟು ಆಸಕ್ತಿಯಿಂದ ಬಂದು ಓದ್ತಾ ಇದ್ದಾರೆ ಅಂದರೆ ಅವರಿಗೆ ಬೆಗ ಕಟ್ಟಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಕನ್ನಡ ಉಳಿಯೋದಿಲ್ಲ, ಕನ್ನಡ
ಅದೇ ತುಂಬಾ ಚಂದದ ಕವಿತೆಗಳು, ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಎಲ್ಲರೂ. ಈ ಎಲ್ಲ ಮಕ್ಕಳ ಶಿಕ್ಷಕರಲ್ಲಿ ನನಗೊಂದು ಕೋರಿಕೆ ಇದೆ. ಅದು ಪ್ರೌಢಶಾಲೆಯ ಹಂತದಲ್ಲಿ ಕನ್ನಡ ಶಿಕ್ಷಕರು ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕನ್ನಡ ಪ್ರೇಮ ಯಾವತ್ತೂ ಜಾಗೃತವಾಗಿರುವಂತೆ ಮಾಡ್ಬೋದು. ಮಕ್ಕಳು ಏನೇ ತಗೊಂಡು ಬಂದ್ಕೊಟ್ರು ಪ್ರೀತಿಯಿಂದ ಓದಿ ಅವರನ್ನ ತಿದ್ದಿ, ನೀವು ಮಾಡೋ ಕೆಲಸನ ಮತ್ತೆ ಯಾರು ಮಾಡೋಕ್ಕಾಗಲ್ಲ. ದಯವಿಟ್ಟು ಶಿಕ್ಷಕರು ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ನಂಬ್ತೀನಿ. ಮತ್ತೆ ನಮ್ಮ ಕುಮಟಾ ತಾಲೂಕಿನಲ್ಲಿ ಇಂಥದ್ದೊಂದು ಮಕ್ಕಳ ಸಾಹಿತ್ಯಗೋಷ್ಠಿಗಳು ಪದೇ ಪದೇ ನಡೆಸ್ತಾ ಇರೋ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಶ್ರೀಯುತ ಉಪ್ಪಿನಗಣಪತಿಯವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯವನ್ನು ಮುಂದಿನ ತಲೆಮಾರಿಗೆ ಒಯ್ಯುವಂತಹ ಅತ್ಯುತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅವರು ಖಂಡಿತ ಅಭಿನಂದನಾರ್ಹ. ಮತ್ತೆ ಕಾವ್ಯ ಕಬ್ಬಿಣದ ಕಣಕ್ಕೆ ಏನು ಅಲ್ಲ, ನೀವು ಬರ್ತಿದ್ದನ್ನ ಬೇರೆಯವ್ರಿಗೂ ತೋರಿಸಿ, ತಪ್ಪಿದ್ರೆ ತಿಂತಾರೆ, ತಪ್ಪಿಲ್ಲದೆ ಇದ್ದರೆ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಬರವಣಿಗೆ ಓದು ಮತ್ತು ಪದೇ ಪದೇ ಬರೆಯೋದ್ರಿಂದ ಪ್ರಮುಖ ಆಗುತ್ತೆ. ಶಬ್ದ, ಪ್ರತಿಮೆ, ಉಪಮೆ, ಅಲಂಕಾರಗಳು ಆಮೇಲೆ ತನತಾನೇ ಗೊತ್ತಾಗ್ತಾ ಹೋಗುತ್ತೆ. ಸ್ಪಷ್ಟ ಉಚ್ಚಾರಣೆ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಕವಿತೆಗಳನ್ನು ಬರೆಯೋದಕ್ಕೆ ಪರಮ ಜ್ಞಾನ ಏನು ಬೇಕಾಗಿಲ್ಲ. ಅದಕ್ಕೆ ಬರೀ ಶುದ್ಧ ಹೃದಯ ಸಾಕು. ಆ ಶುದ್ಧ ಹೃದಯ ನಿಮ್ಮಲ್ಲಿದೆ. ನಿಮ್ಮ ಭಾವನೆಗೆ ನೀವು ಶಬ್ದ ರೂಪ ಕೊಡಿ, ಅದನ್ನೇ ಕವಿತೆ ಅಂತ ನೀವು ಅಂದ್ಕೊಳ್ಳಿ. ಈ ಕವಿತೆಗಳು ಸಾಹಿತ್ಯ ಎಂಬ ಸಾಗರಕ್ಕೆ ನಿಮ್ಮನ್ನ ಸಣ್ಣ ಹೆಜ್ಜೆಯಿಂದ ತಗೊಂಡು ಹೋಗೋ ಪುಟಾಣಿ ದೋಣಿಗಳಿದ್ದ ಹಾಗೆ. ಈ ಕರ್ನಾಟಕ ಹಾಗೂ ಸುತ್ತಮುತ್ತಲಿನ ಜನ ಯಾವತ್ತೂ ಜಾನಪದ ಕಲೆ, ಯಕ್ಷಗಾನ, ನೃತ್ಯಗಳನ್ನು ಪೋಷಿಸಿಕೊಂಡು ಬಂದವರು. ಬಹಳ ವರ್ಷಗಳಿಂದ ಇಲ್ಲಿ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇರೋದು ನನಗೂ ಗೊತ್ತಿದೆ. ಇಂಥ ಒಂದು ಸಂಘಟನೆಯಲ್ಲಿ ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರನ್ನೂ ನಾನು ಈ ಸಮಯದಲ್ಲಿ ವಂದಿಸ್ತಾ, ಈ ಮಕ್ಕಳ ಕಾಲೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಗೌರವಿಸಿದ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅನುಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನನ್ನು ಮಾತನಾಡಿಸ್ತೇನೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಪ್ರಿಯಾ ಕಲ್ಲಪ್ಪೆ ಇವರಿಗೆ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಉದಯೋನ್ಮುಖ ಉಡಾಣಿ ಕುಮಾರಿ ಶೋಭಿತಾ ಯಲ್ಲಗಿ, ಕುಮಾರ್ ಮದನ್ ಗಣೇಶ್ ನಾಯ್ಕ್, ಸ್ನೇಹಾ ಜಿ ನಾಯ್ಕ್, अनुश्री बाळमनवर, प्रफुल्ला जंगागौड़, दीपिका डी नाइक, वर्षा हेगड़े, अर्चना हेगड़े, जया गौड़, मानसा नाइक, स्वाति भट्ट, रामकृष्ण हेगड़े, धन्या एस हरिकांत, कुमार सचिन कामत, प्रतीक्षा एस नाइक, अनन्या एन नाइक, नेहा एस भट्ट ಹಾಗೂ ಧನ್ಯಾ ಹರಿಕಾಂತ್. ಸ್ಮರಣಿಕೆಯನ್ನು ನೀಡಿದಂತಹ ಸರ್ವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿದಂತಹ ಮಕ್ಕಳ ಕಾವ್ಯೋತ್ಸವ ಗೋಷ್ಠಿಯ ಗೋಷ್ಠಿಯಲ್ಲಿ ಆಸೀನರಾದ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀಯುತ ಮಾಮಲ್ಕುಟ್ಟಿ ಕೊಡ್ಲಕೆರೆ ಅವರಿಗೆ ತುಂಬುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಮಕ್ಕಳ ಕಾವ್ಯೋತ್ಸವದ ಗೋಷ್ಠಿಯ ಘನವಂತ ಅಧ್ಯಕ್ಷತೆಯನ್ನ ವಹಿಸಿದಂತಹ ಕವಿಯತ್ರಿ ಆತ್ಮೀಯರಾದಂಥ ಶ್ರೀಮತಿ ಪ್ರಿಯಾ ಕಲ್ಲಪ್ಪೆ ಅವರನ್ನು ಕೂಡ ತುಂಬು ಹೃದಯದಿಂದ ವಂದಿಸ್ತಾ ಇದ್ದೇನೆ.
ಈ ಗೋಷ್ಠಿಯ ಆಶಯ ನುಡಿಯನ್ನ ನುಡಿದಂತ ಶ್ರೀಯುತ ಜಿಯು ನಾಯ್ಕ್ ಅವರಿಗೂ ಕೂಡ ತುಂಬುರದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಗೋಷ್ಠಿಯಲ್ಲಿ ಆಸೀನರಾದಂಥ ಕಸಾಪದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಅರವಿಂದ್ ಕರ್ಕಿಕೋಡಿ ಸರ್ ಅವರನ್ನು ಕೂಡ ತುಂಬುರದಿಂದ ವಂದಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಗೋಷ್ಠಿಯಲ್ಲಿ ಉಪಸ್ಥಿತಿರುವಂತ ಎಲ್ಲ ಮುಕ್ತ ಮನಸ್ಸಿನ ಉದಯೋನ್ಮುಖ ಕವಿ ಹೃದಯಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಮಕ್ಕಳ ಕವಿಗೋಷ್ಠಿಗೆ ಸಹಕರಿಸಿದ ಎಲ್ಲರಿಗೂ ತಮ್ಮ ಹೃದಯಪೂರ್ವಕವಾಗಿ ವಂದನಿಸಿದಂತ ಯೋಗೇಶ್ ಪಟ್ಕರ್ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ಶ್ರೀಯುತ ಯೋಗೇಶ್ ಪಟ್ಕರ್ ಅವರಿಗೆ ಸ್ಮರಣೆಗೆ ಬೇಕಾಗಿ ಮಾನ್ಯ ಅಧ್ಯಕ್ಷರಿಗೆ ವಿನಿಸಿಕೊಳ್ತಿದ್ದೇವೆ.
ಧನ್ಯವಾದಗಳು ಸುಸ್ಥಿತಿಯವರಿಗೆ. ಕೊನೆಯ ಕಾರ್ಯಕ್ರಮ ಹೋರಾಟ HPS ಕರ್ಕಾಲ್ ಈ ಮಕ್ಕಳಿಂದ. ದಯವಿಟ್ಟು ಬೇಗನೆ ವೇದಿಕೆಗೆ ಬರಬೇಕು. ಕೋಲಾಟದ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಮಕ್ಕಳು ತಮ್ಮ ಅಭಿನಂದನಾ ಪತ್ರವನ್ನು ಪಡೆದುಕೊಂಡಾಗಿ ವಿನಂತಿಸ್ತಾ ಇದ್ದೇನೆ. La
ನಾಟಕವು ಸಜ್ಜನರಾಗುತ್ತದೆ. ಕನ್ನಡಾಂಬೆಗೆ ಉಳಿಸಿ ಸಜ್ಜನರಾದ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಕರಾವಳಿ ತಾಲೂಕು ಕುಮಟಾದ ಹೆಮ್ಮೆಯೂರು ಸತ್ಕಾಲದಲ್ಲಿ ನಡೆಯುತ್ತಿರುವಂತಹ ಸಾಹಿತ್ಯ ಪ್ರತಿನಿಧಿತ ಸ್ಥಿತಿಗತಿಯ ಆತ್ಮಾವಲೋಕನದ ಸಂದರ್ಭಗಳಿಗೆ ಹೋಗಿ ಆ ದಿಶೆಯಲ್ಲಿ ಚಿಂತನೆ ಕಾರ್ಯಕ್ರಮದ ಆಚರಣೆಗೆ ಮುಂದಾಗೋಣ ಎಂಬ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ. ಕುಮಟಾ ತಾಲೂಕಿನ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಘನ ಸಾರಥ್ಯವನ್ನು ವಹಿಸಿರುವಂಥ ಶ್ರೀ ಮಹಾಬಲಮೂರ್ತಿ ಕೊಡ್ಲೆಕೆರೆ ಅವರ ಒಂದು ಸಾಹಿತ್ಯದಲ್ಲಿ ನಡೆಯುತ್ತಿರುವಂಥ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯ ಶಿಕ್ಷಣ ವಿಷಯದ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯರೇ, ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯರಾದಂಥ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಇವರಿಗೆ ಸಮ್ಮೇಳನದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಆಶಯದ ನುಡಿ ಆಡಲಿದ್ದಾರೆ ಶ್ರೀಯುತ ವಸಂತ್ ಭಟ್ ಕತ್ರಾಲ್ ಅವರು. ಈಗಾಗಲೇ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಸಮ್ಮೇಳನದ ಪರವಾಗಿ ಮತ್ತು ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ಒಂದು ಸಾಹಿತ್ಯ ಶಿಕ್ಷಣ ಹೇಳುವಂಥ ಶೀರ್ಷಿಕೆಯ ಅಡಿಯಲ್ಲಿ ದಿನಕರ ದೇಸಾಯಿಯವರ ಶಿಕ್ಷಣ ಕ್ರಾಂತಿ ಈ ವಿಷಯ ಕುರಿತು ಮಾತನಾಡಲಿದ್ದಾರೆ ಶ್ರೀಯುತ ಅರುಣ್ ಗೌಡರವರು. ಅವರಿಗೆ ಈ ಒಂದು ಸಾಹಿತ್ಯ ಸಮ್ಮೇಳನದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ SP ಪಿಕ್ಕಳೆಯವರ ಹಕ್ಕಿದ ಅಕ್ಷರ ಹಣತೆ ಎಂಬ ವಿಷಯದ ಕುರಿತು ಶ್ರೀ ಉದಯ್ ಮಡಿವಾಳ್ ಅವರು ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೂ ಸ್ವಾಗತ ಸುಸ್ವಾಗತ. ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮ ಈ ಒಂದು ವಿಚಾರಗಳ ಕುರಿತು ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ಅನ್ಸಾರ್ ಶೇಖ್. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಆಯುರ್ವೇದ ಸಾಹಿತ್ಯ ಮತ್ತು ಮನೆಮದ್ದು ಈ ಒಂದು ವಿಷಯದ ಕುರಿತು ಶ್ರೀ ಪ್ರದೀಪ್ ಕುಮಾರ್ ಜಿ ಹೆಗಡೆ ಆಗಮಿಸಿದ್ದಾರೆ. ಅವರಿಗೆ ಸಮ್ಮೇಳನದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಶ್ರೀ ಜನಾರ್ದನ್ ಹರ್ನಿ ಕುಮಟಾ ತಾಲೂಕಿನ ಸಾಹಿತ್ಯ ತೆನೆ ಎಂಬ ವಿಷಯದ ಕುರಿತು ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೂ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಈ ಒಂದು ಸಾಹಿತ್ಯ ಶಿಕ್ಷಣ ವೇದಿಕೆಯಲ್ಲಿ ಸಾರಥ್ಯ ವಹಿಸಿಕೊಂಡಿರುವಂಥ ಶ್ರೀಯುತ ಮಹಾಬಲಮೂರ್ತಿ ಕೊಡ್ಲೆಕೆರೆಯವರಿಗೂ ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವೇದಿಕೆಯ ಎದುರುಗಡೆ ಆಸೀನರಾಗಿರುವಂಥ ಅನೇಕ ಹಿರಿಯ ಮತ್ತು ಕಿರಿಯ ಸಾಹಿತಿಗಳು, ಕನ್ನಡಾಭಿಮಾನಿಗಳು ತಾವೆಲ್ಲರೂ ಉಪಸ್ಥಿತರಿದ್ದೀರಿ. ತಮಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ